ಎಂಥ ಪ್ರಸಂಗದಲ್ಲೂ ವೀರಶೈವ ಮತ್ತು ಲಿಂಗಾಯತ ಅದು ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಮತ್ತು ನಾವು ಈ ಒಂದು ಲಿಂಗಾಯತ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದು ಜಾಗತಿಕ ಮಟ್ಟದಲ್ಲಿ ಲಿಂಗಾಯತ ಧರ್ಮ ವ್ಯಾಪಕ ಪ್ರಚಾರ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತು ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ನಾವಿದನ್ನು ಪ್ರಾರಂಭ ಮಾಡಿದ್ದೀವಿ. ವೀರಶೈವ ಲಿಂಗಾಯತ ಅಂತೂ ಎಂಥ ಪ್ರಸಂಗದಲ್ಲೂ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವೊಂದಿಷ್ಟು ಜನ ವೀರಶೈವ ಲಿಂಗಾಯತ ಅಂತೇಳಿ ಆ ಭಾಗದೊಳಗೆ ಹೇಳ್ತಿದ್ರೆ, ಇಲ್ಲಿ ಒಂದು ಕಡೆ ಮತ್ತೊಂದು ಕಡೆ ಲಿಂಗಾಯತ ಅಂತೇಳಿ ಬರಸ್ರಿ ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ಹೌದು, ಅದು ಎಂದಿನಿಂದಲೂ ಪ್ರಾರಂಭ ಆಗಿದೆ. ಈಗಾಗಲೇ ಪರಮ ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು 1991ನೇ ಇಸವಿಯ ಒಂದು ಜನಗಣತಿಯಿಂದಲೇ ಪ್ರಾರಂಭ ಮಾಡಿದ್ದೀವಿ. ನಮಗೆಲ್ಲರಿಗೂ ಏನಂದರೆ ಪ್ರಚಾರಕ್ಕೆ ಕಳಿಸ್ಕೊಟ್ಟಿದ್ರು. ಸಾವಿರಾರು ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ನಾವೆಲ್ಲ ಪ್ರಚಾರ ಮಾಡ್ಕೊಳ್ತಾನೆ ನಾವು ಬಂದಿದ್ದೀವಿ. ಆದರೆ ಈಗ ಅದು ಕಾಲ ಕೂಡಿ ಬಂದಿದೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡುವಂಥ ಕಾಲ ಕೂಡಿ ಬಂದಿದೆ ಅಂತಂದಾಗ ಇದು ಲಿಂಗಾಯತ, ಇದು ಸ್ವತಂತ್ರ ಧರ್ಮ, ಪರಿಪೂರ್ಣ ಧರ್ಮ, ಇದು ಎಂದೆಂದೂ ವೀರಶೈವ ಧರ್ಮ ಆಗಲಿಕ್ಕೆ ಸಾಧ್ಯವಿಲ್ಲ.